ಸ್ನೇಹಿತರೆ, ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಇವತ್ತು ನಾವು ಪ್ರಕೃತಿಯ ಒಂದು ಅದ್ಭುತ ಸೃಷ್ಟಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಪ್ರಾಣಿಯ ವಿಶೇಷತೆ ಏನೆಂದರೆ ಇದಕ್ಕೆ ಹಲ್ಲುಗಳೇ ಇಲ್ಲ. ಹೌದು, ನೀವು ಕೇಳಿದ್ದು ನಿಜ. ಆಂಟೀಟರ್ಸ್ ಎಂಬ ಈ ಪ್ರಾಣಿಗಳು ಹಲ್ಲಿಲ್ಲದಿದ್ದರೂ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಒಂದು ದಿನಕ್ಕೆ ಸುಮಾರು 35,000 ಇರುವೆ ಮತ್ತು ಕೀಟಗಳನ್ನು ನುಂಗುವ ಸಾಮರ್ಥ್ಯ ಹೊಂದಿವೆ. ಇದಕ್ಕೆ ಕಾರಣ ಅದರ ಉದ್ದವಾದ ಮತ್ತು ಅಂಟಿನಂತಹ ನಾಲಿಗೆ. ದೈತ್ಯ ಆಂಟೀಟರ್ ಪರಿಚಯ. ಪ್ರಪಂಚದಲ್ಲಿ ಆಂಟೀಟರ್ಗಳ ಒಟ್ಟು 4 ಪ್ರಜಾತಿಗಳಿವೆ. ಇವುಗಳಲ್ಲಿ ಅತಿ ದೊಡ್ಡದೆಂದರೆ ಜೈಂಟ್ ಆಂಟೀಟರ್, ಅಂದರೆ ದೈತ್ಯ ಆಂಟೀಟರ್. ಇದರ ಗಾತ್ರ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇದರ ಮೂಗಿನ ತುದಿಯಿಂದ ಬಾಲದ ತುದಿವರೆಗೆ ಇದು ಸುಮಾರು 8 ಅಡಿಗಳಷ್ಟು ಉದ್ದ ಇರುತ್ತದೆ. ಇದರ ದೇಹವನ್ನು ನೋಡುವುದಾದರೆ ಇದು ಬೂದುಕಂದು ಬಣ್ಣದ ದಟ್ಟವಾದ ರೋಮಗಳಿಂದ ಆವೃತವಾಗಿರುತ್ತದೆ. ಮುಂದೆ ಬಿಳಿ ಬಣ್ಣದ ಕಾಲುಗಳು, ಎದೆಯಿಂದ ಬೆನ್ನಿನವರೆಗೆ ಹಾದು ಹೋಗಿರುವ ಕಪ್ಪು ಪಟ್ಟೆಗಳು ಮತ್ತು ಒಂದು ದೊಡ್ಡ ಬೂದು ಬಾಲ ಇದರ ವಿಶಿಷ್ಟ ಗುರುತುಗಳು. ಜೈಂಟ್ ಆಂಟೀಟರ್ ಎಲ್ಲಿದೆ? ಈ ದೈತ್ಯ ಆಂಟೀಟರ್ಗಳು ಮುಖ್ಯವಾಗಿ ದಕ್ಷಿಣ ಮತ್ತು ಮಧ್ಯ ಅಮೆರಿಕಾದ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಆದರೆ ಒಂದು ದುಃಖದ ಸಂಗತಿ ಏನೆಂದರೆ ಮಧ್ಯ ಅಮೆರಿಕಾದಲ್ಲಿ ಇದರ ಸಂಖ್ಯೆ ಬಹಳವಾಗಿ ಕಡಿಮೆಯಾಗುತ್ತಿದೆ. ಇವು ಬದುಕಲು ದೊಡ್ಡ ಪ್ರದೇಶಗಳಲ್ಲಿ ಸಂಚರಿಸುವ ಸಾಮರ್ಥ್ಯ ಬೇಕು. ಅದಕ್ಕೆ ಅವುಗಳಿಗೆ ಕಾಡಿನ ದೊಡ್ಡ ತುಂಡುಗಳು ಅವಶ್ಯಕ. ಸಾಮಾನ್ಯವಾಗಿ ಇವು ಉಷ್ಣವಲಯದ ಕಾಡುಗಳು, ಒಣಕಾಡುಗಳು, ಸವನ್ನಾ ಪ್ರದೇಶಗಳು ಮತ್ತು ಮುಕ್ತ ಹುಲ್ಲುಗಾವಲುಗಳಲ್ಲಿ ವಾಸಿಸುತ್ತವೆ. ಯಾಕೆ ಗೊತ್ತಾ? ಏಕೆಂದರೆ ಇಲ್ಲಿ ಅವುಗಳ ನೆಚ್ಚಿನ ಆಹಾರವಾದ ಇರುವೆಗಳು ಮತ್ತು ಕೀಟಗಳು ಹೇರಳವಾಗಿ ಸಿಗುತ್ತವೆ. ಬೇಟೆಯಾಡುವ ಶೈಲಿ. ಹಾಗಾದ್ರೆ ಹಲ್ಲಿಲ್ಲದ ಈ ಪ್ರಾಣಿ ಇಷ್ಟೊಂದು ಇರುವೆಗಳನ್ನು ಹೇಗೆ ತಿನ್ನುತ್ತೆ? ಇದಕ್ಕಿದೆ ಒಂದು ಸೂಪರ್ ಟೆಕ್ನಿಕ್. ಮೊದಲಿಗೆ ಈ ಜೈಂಟ್ ಆಂಟೀಟರ್ ತನ್ನ ತೀಕ್ಷ್ಣವಾದ ಮತ್ತು ಬಲಿಷ್ಠ ಗೊರಸುಗಳನ್ನು ಬಳಸಿ ಇರುವೆ ಗೂಡಿನೊಳಗೆ ಒಂದು ರಂಧ್ರವನ್ನು ಮಾಡುತ್ತದೆ. 2. ನಂತರ ತನ್ನ ಉದ್ದವಾದ ಮೂಗು ಮತ್ತು ಅಂಟುವ ಲಾಲಾರಸದಿಂದ ಕೂಡಿದ ವೇಗದ ನಾಲಿಗೆಯನ್ನು ಬಳಸಿ ಆಹಾರವನ್ನು ನುಂಗುತ್ತದೆ. 3. ಆದರೆ ಇದು ಬಹಳ ವೇಗವಾಗಿರಬೇಕು. ಕೇವಲ 1 ನಿಮಿಷದಲ್ಲಿ ಇದು ಸುಮಾರು 150 ಬಾರಿ ತನ್ನ ನಾಲಿಗೆಯನ್ನು ಇರುವೆಗೂಡಿನೊಳಗೆ ಹೊರಗೆ ಚಲಿಸುತ್ತದೆ. ಯಾಕೆ ಇಷ್ಟೊಂದು ವೇಗ? ಏಕೆಂದರೆ ಇರುವೆಗಳು ಸಹ ತಮ್ಮನ್ನು ರಕ್ಷಿಸಿಕೊಳ್ಳಲು ನೋವುಂಟು ಮಾಡುವ ಕಚ್ಚುಗಳಿಂದ ಪ್ರತಿರೋಧಿಸುತ್ತವೆ. ಹಾಗಾಗಿ ಆಂಟೀಟರ್ ಪ್ರತಿ ಇರುವೆಗೂಡಿನಲ್ಲಿ ಕೇವಲ 1 ನಿಮಿಷ ಮಾತ್ರ ಆಹಾರ ತಿನ್ನುತ್ತದೆ. 4. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಆಂಟೀಟರ್ಗಳು ಯಾವತ್ತೂ ಇರುವೆಗೂಡನ್ನು ಸಂಪೂರ್ಣವಾಗಿ ನಾಶ ಮಾಡುವುದಿಲ್ಲ. ಅವು ಸ್ವಲ್ಪ ತಿಂದು ಬಿಡುತ್ತವೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಮತ್ತೆ ಬಂದು ತಿನ್ನಲು ಅವು ಆ ಜಾಗವನ್ನು ಉಳಿಸಿ ಇಡುತ್ತವೆ. ಬುದ್ಧಿವಂತಿಕೆ ಅಂದರೆ ಇದೇ ಅಲ್ವಾ? ದೃಷ್ಟಿ ದುರ್ಬಲ, ಆದರೆ ವಾಸನೆ ಗ್ರಹಣ ಸೂಪರ್. ಇನ್ನೊಂದು ಆಸಕ್ತಿದಾಯಕ ಸಂಗತಿ ಏನೆಂದರೆ ಈ ಪ್ರಾಣಿಗಳು ತಮ್ಮ ಆಹಾರವನ್ನು ಕಣ್ಣಿನಿಂದ ಹುಡುಕುವುದಿಲ್ಲ, ಏಕೆಂದರೆ ಅವುಗಳ ದೃಷ್ಟಿಶಕ್ತಿ ತುಂಬಾ ದುರ್ಬಲವಾಗಿದೆ. ಆದರೆ ಇವುಗಳಿಗೆ ಪ್ರಕೃತಿ ಇನ್ನೊಂದು ಶಕ್ತಿಯನ್ನು ಕೊಟ್ಟಿದೆ. ಅವುಗಳ ವಾಸನೆ ಗ್ರಹಿಸುವ ಶಕ್ತಿ ಮನುಷ್ಯರಿಗಿಂತ 40 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ. ಈ ವಾಸನೆಯ ಶಕ್ತಿಯನ್ನೇ ಬಳಸಿ ಅವು ಇರುವೆಗೂಡುಗಳನ್ನು ಪತ್ತೆ ಹಚ್ಚುತ್ತವೆ. ಸ್ನೇಹಿತರೆ, ಜೈಂಟ್ ಆಂಟೀಟರ್ನ ಈ ವಿಸ್ಮಯಕಾರಿ ಜೀವನ ಶೈಲಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇದೇ ತರಹದ ಇನ್ನೂ ಹೆಚ್ಚು ಕುತೂಹಲಕಾರಿ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.